ಸುಮ್ಮನೆ ಹೋರಾಟ ಮಾಡಿದ್ರೆ ಮುಖ್ಯ ಅಂತ ಎರಡು ಥರ ಇದೆ. ಒಂದು ಹೋರಾಟ ಅಂದರೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಅದು ನನ್ನ ಹೋರಾಟ 4 ಜನ ಸಾಕಾಗಬೇಕು. ಬರೀ ನಾನು ಹೋರಾಟ ಮಾಡ್ತೀನಿ, ನಾನು ಒಬ್ಬರಿಗೆ ವೈಯಕ್ತಿಕ ಆದರೆ ಅವ ಹೋರಾಟಗಾರ. ಹಂಗಾಗಿ 2 ಥರ ಹೋರಾಟದಲ್ಲಿ ಇರುತ್ತೆ. ನಾವು ನಿರೋಧನ ನೋಡಿದ್ದೇವೆ. ಈಗ ನಿಮಗೆ ನಾವು ಈ ಬೇಡಿಕೆಗಳನ್ನು ತಗೊಳ್ಳೋಕ್ಕೋಸ್ಕರನೇ ವಾರ್ಡ್ ಸಭೆ, ಗ್ರಾಮ ಸಭೆ ಅಂತೇಳಿ ಅದಕ್ಕೆ ಮಾತ್ರ ಇದೆ. ಅದು ಯಾವುದು ಅಂದರೆ ನಮ್ಮ ಬೇಡಿಕೆ ಯಾವ ಶಾಲೆ ಇರುತ್ತೋ, ಶೌಚಾಲಯ ಇರುತ್ತೋ, ಗ್ರಾಮ ಪಂಚಾಯತ್ ಮೆಂಬರ್ ಕೂತಿರ್ತಾರೆ, ವಿಡಿಯೋಗಳು ಕೂತಿರ್ತಾರೆ. ಅದಕ್ಕಾದ ರೀತಿಯಲ್ಲಿ ನಾವು ಪ್ರತಿ ವರ್ಷ 2 ಮಾಡ್ತೀವಿ. ಯಾವ ಇಲಾಖೆಗಳಲ್ಲಿ ಪ್ರಧಾನಮಂತ್ರಿಯವರ ಇಲಾಖೆಗಳಲ್ಲೂ ನೇರವಾಗಿ ಜನಗಳಿಗೆ ಮಾಡೋ ಕಾರ್ಯಕ್ರಮಗಳು ಯಾವುದಿಲ್ಲ. ಜನಗಳಿಂದಲೇ ನೇರವಾಗಿ ಕೇಳಿಕೊಂಡು ನಾವು ಅನುಷ್ಠಾನಗೊಳಿಸೋಂಥ ಒಳ್ಳೆಯ ಕಾರ್ಯಕ್ರಮಗಳು 2 ಇದೆ: ವಾರ್ಡ್ ಸಭೆ, ಗ್ರಾಮ ಸಭೆ. ಅವತ್ತು ಬೇಡಿಕೆಗಳನ್ನು ಕೊಡಬೇಕು, ಅದರಲ್ಲಿ ಕ್ಲಿಯರ್ ಆಗುತ್ತೆ. ಇವತ್ತು ಬಂದಿರತಕ್ಕಂಥ ವಿಚಾರ ಏನಂದರೆ, ನಾವೇನು 1.5 ವರ್ಷದಿಂದ ಕೆಲಸಗಳನ್ನು ಮಾಡಿದ್ದೀವಿ, ಆ ಕೆಲಸಗಳ ಕಾಮಗಾರಿಗಳು ಲೋಪ ಆಗಿದೆಯೋ ಅಥವಾ ಕೆಲಸಗಳು ಆಗಲಿಲ್ಲವೋ ಇಲ್ಲಿ ಭ್ರಷ್ಟಾಚಾರ ಬಂದಿರೋ ಉದ್ದೇಶದಿಂದ ಜಮಾಬಂದಿ ಮತ್ತು ಸೋಷಿಯಲ್ ಆಡಿಟ್ ಇದು ಪ್ರಸ್ತಾವ ಅಲ್ವಾ. ಬೆಳಿಗ್ಗೆ ಬರೋಕ್ಕೂ ನೀವು ಅದನ್ನೇ ವಿಚಾರ ಇರ್ತೀವಿ. ಕುಡಿಯೋ ನೀರು ಮನೆಗೆ ಹೆಂಗೆ ಅನ್ನೋರು ನೀವು, ಅದ್ರ ಮೇಲೆ ನಿರ್ಗಡೆ ಹತ್ಬೇಕಂದ್ರೂ ನೀವು. ಇವಾಗ ಸಾಮಾನ್ಯ ಜನಗಳಿಗೆ ದಿನನಿತ್ಯ ಗೊತ್ತಾಗುತ್ತೆ ವಿಚಾರ. ವ್ಯವಸ್ಥೆ ಏನಾಗಿದೆ ಗೊತ್ತಿದೆ ಅಲ್ವಾ. ವ್ಯವಸ್ಥೆ ನಡೆಯುತ್ತದ, ಯಾವ್ದು ಸಿಗುತ್ತೆ, ಪ್ರತಿಯೊಂದು ಸುಮ್ಮನೆ ಹೇಳೋದು ಚರ್ಚೆಗಳನ್ನ ಮಾಡಬೇಡಿ. ನಮಗೂ ಸಾಧಾರಣ ಗೊತ್ತಿದೆ. ಸಾಧಾರಣ ಯಾವ ಮೆಂಬರ್ಗಳು ಕೂಡ ಶಾಲೆಗಾಗಲಿ ಅಂಗನವಾಡಿಗಳಿಗಾಗಲಿ ಕುಡಿಯೋ ನೀರಿನ ಸಮಸ್ಯೆ ಮಾಡಲಿಲ್ಲ. ಯಾವ್ದಾದ್ರು ಟೀಚರ್ಸ್ಗಳು ನಮಗೆ ವಿಡಿಯೋಗಳಿಗೆ ಫೋನ್ ಮಾಡಿ ಇಡೀ ಹೊಗಳಿದ್ರಿ ಸರ್. ಹಿಂದೆ ನಾವು ಮಾಡ್ತೀವಿ, ಸಡನ್ ಆಗಿ ಎಲ್ಲಿ ಮೋಟ್ರ್ ಹಾಳಾಗಿದ್ರು ಕೂಡ ನಾವೆಲ್ಲೋ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ನಮಗೆಲ್ಲ ಉಡಾಪೆ ಕೊಡ್ತಾರೆ ಅಧಿಕಾರಿಗಳು. ಯಾಕಂದ್ರೆ ಕೆಲವು ಕೆಲಸದಲ್ಲಿ ನಿಮ್ಮ ವಿಡಿಯೋಗಳು ನನ್ನ ಸರ್ವಿಸಲ್ಲಿ ಅವರು ಒಬ್ಬರು ಒಳ್ಳೆಯ, ನಾನು ನೋಡಿರ್ತಕ್ಕಂಥ ಒಂದು ಒಳ್ಳೆಯ ಶಿಕ್ಷಕರು ರಿಟೈರ್ಡ್ ಆಗ್ತಾರೆ ನಡೆದಿಂದ. ಅಂಥವ್ರ ಬಾಯಲ್ಲಿ ನಮ್ಮ ಪಂಚಾಯತ್ಗೆ ಎಲ್ಲ ಮೆಂಬರ್ಗಳ ಬಗ್ಗೆ ಮತ್ತೆ ವಿಡಿಯೋಗಳ ಬಗ್ಗೆ ಒಂದು ಒಳ್ಳೆ ಮಾತನ್ನು ಸಮಾಜ ಎದುರುಗಡೆ ನಡೆಯಿತು. ತಕ್ಷಣ ಪರಿಹಾರ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತೇನಾದ್ರು ಅನುಕೂಲ ಆಗಿದೆ, ನೀರು ಬಂದಿದೆ ಅಂದ್ರೆ ವಿಡಿಯೋ ಕಾರಣ ಮತ್ತೆ ನಿಮ್ಮ ಉದ್ದೇಶಗಳು ಬಾಡಿಕಾರಣ. ಅಂದರೆ ನಮ್ಗೆ ಯಾರು ಆ ಸಮಯದಲ್ಲಿ ಹೇಳ್ತಾರೆ, ನಾವು ನಿರಂತರ ಆ ಟೀಚರ್ಸ್ ಜೊತೆಗೆ ಮತ್ತೆ ಆ ಅಂಗನವಾಡಿ ಶಿಕ್ಷಕರ ಜೊತೆಗೆ ಕೂಡ ಎಲ್ಲ ಒಂದು ರೀತಿಗೆ ನಾವೆಲ್ಲ ಕಾಂಟ್ಯಾಕ್ಟ್ ಆಗಿದ್ದೀವಿ. ವಿಡಿಯೋ ಇರ್ಬೋದು, ಸಿಬ್ಬಂದಿ ಇರ್ಬೋದು, ನಾವಿರ್ಬೋದು. ತುರ್ತು ಅಂತ ಬಂದರೆ, ಎಲ್ಲರೂ ಸಮಸ್ಯೆ ಅಂತ ಬಂದರೆ ನಮಗೆ ಇದುವರೆಗೂ ಕೂಡ ನಾವು ಸ್ಪಂದನೆ ಮಾಡಿದ್ದು ಯಾವ ಶಾಲೆಗಳಿಲ್ಲ, ಯಾವ ಅಂಗನವಾಡಿಗಳಿಲ್ಲ. ನಮಗೆ ಎಲ್ಲರೂ ಗೊತ್ತಿದ್ದು ಅಭಿವೃದ್ಧಿ ಕಡೆ ಮಾಡ್ತಿದ್ದೀವಿ. ನಮ್ಗೆ ಅಂಥದ್ದೇನಾದ್ರು ಬಂದರೆ ದಿವಕರಣ ಖಂಡಿತ ನಾವು ಎಲ್ಲರೂ ಮೆಂಬರ್ ಉದ್ದೇಶ ವಿಡಿಯೋ ಹೋಗಿ ನಾಳೆ ಒಂದು ವೇಳೆ ಶ್ರಮ ಅಗ್ನಿರಿಲ್ಲ ಅಂದ್ರೂ ಕೂಡ ಪಂಚಾಯತ್ 10 ರೂಪಾಯಿ ತೊಗೊಂಡು ಹೋಗುವಂತ ಇದಿದೆ. ನಮಗೆ ಸಾಕಾರ ಮನೋಭಾವನೆ, ನೀವು ಟೆನ್ಷನ್ ತಗೊಂಡ್ರೆ ಆ ಥರದಿಂದ ನೀವು ದೂರವಾಣಿ ಕರೆ ಮಾಡಿ ಅಧ್ಯಕ್ಷರಿಗೆ ಹೇಳಿ ನಾವು ಸಭೆಯನ್ನು ಉದ್ದೇಶಿಸಿ ಪಂಚಾಯತ್ ಅಧ್ಯಕ್ಷರ ವಿನಂತಿ ರಾಘವೇಂದ್ರ ಅವರು ಮಾತಾಡಬೇಕು. ವೇದಿಕೆ ಮೇಲಿರುವ ಸಾಮಾಜಿಕ ಪರಿಶೋಧನಾ ಅಧಿಕಾರಿ ಅಂತ ನಾಗೇಶ್ವರ ಅವರೇ ಹಾಗೂ ಚಂದ್ರಕಲಾ ಮೇಡಮ್ ಅವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ನಾಟಿನ ರವೀಂದ್ರ ಸರ್ ಅವರೇ ಹಾಗೂ ಕಾರ್ಯದರ್ಶಿಯಾದ ಮುಖೇಶ್ ಅವರು ಹಾಗೂ ನನ್ನ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಎಲ್ಲ ಗ್ರಾಮಸ್ಥರು, ಈ ದಿನ ಯಾವುದೇ ಆಗಲಿ, ನಾವು ಯಾವುದೇ ಕೆಲಸ ಆಗಲಿ ನಾವು ಮಾಡಿದ ಉತ್ತಮನೇ ಎಷ್ಟು ದಿನದಲ್ಲಿ ನಾವು ಎಷ್ಟು 7 ಅಂಗನವಾಡಿಗಳನ್ನು ಮಾಡಿದ್ದೀವಿ ಮತ್ತು 10 ಗ್ರಾಮಗಳಿಗೆ ಈಗ ಕುಡಿಯುವ ನೀರಿನ 10 ಗ್ರಾಮಗಳಿಗೆ ಟ್ಯಾಂಕ್ಗಳು, ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ಗಳು ರೆಡಿ ಆಗ್ತಿದೆ ಮತ್ತು ಹೊಸದಾಗಿ 98 ಮನೆಗಳು ಬಂದಿದ್ದಾವೆ. ನಾವು ಎಲ್ಲಾ ಕಾಮಗಾರಿಗಳನ್ನು ಈಗ ಮಾಡ್ತಾನೆ ಇದ್ದೀವಿ. ಯಾವುದೇ ಆಗಲಿ ನಾವು ಮುಂದೂಡಿಸ್ತಾ ಇಲ್ಲ. ಈಗ ಎಷ್ಟು ಶೌಚಾಲಯಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಹೈಯೆಸ್ಟ್ ಅಲ್ಲೇ ಇದರಲ್ಲಿ ಡಿಸ್ಟಿಕ್ ಅಲ್ಲೇ ಹೈಯೆಸ್ಟ್ ನಾವು ಪಂಚಾಯತಿ ಕೊಡ್ತಾ ಇರೋದು. ಅದೇ ಎಲ್ಲಾ ರೀತಿಯಿಂದಲೂ ನಾವು ಎಲ್ಲಾ ಸಹಕಾರಗಳನ್ನು ಎಲ್ಲ ಸದಸ್ಯರಾಗಲಿ ನಮ್ಮ ಅಧಿಕಾರಿಗಳಾಗಲಿ ಯಾವುದೇ ಆಗಲಿ ಎಲ್ಲಾ ರೀತಿಯಿಂದಲೂ ಚೆನ್ನಾಗಿ ಒದಗಿಸ್ಕೊಡ್ತಾ ಇದ್ವಿ. ಜನಗಳಿಗೆ ಯಾಕೆ ಜನಗಳು ಬರಲ್ಲ ಗೊತ್ತಾ? ನಾವು ಕೊಟ್ಟಿದ್ದೀವಲ್ಲ ಅದಕ್ಕಾಗಿ ಜನಗಳು ಬರಲ್ಲ. ಕೊಡದೇ ಇದ್ರೆ ಎಲ್ಲರೂ ಪಂಚಾಯತಿಗೆ ಕೇಳಕ್ ಬರ್ತಾರೆ. ಆದ್ರೂ ಹೆದ್ದಾರಿ ಗ್ರಾಮ ಪಂಚಾಯತಿ ಎಲ್ಲರೂ ಹೇಳ್ತಾರೆ, ಯಾವುದೇ ಒಂದು ವ್ಯವಸ್ಥೆ ಆಗಲಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀರಾ, ಯಾವುದೇ ಆಗಲಿ ಹೇಳಲ್ಲ, ನಿಮ್ಗೆ ಬಂದ ಕೊಡ್ತೀವಿ ಅಂತ ಹೇಳ್ತೀರಾ ಅಂತ ಎಲ್ಲ ಸ್ಕೂಲ್ಗಳಾಗಲಿ ಯಾವುದೇ ಊರಲ್ಲಿ ಹೋದ್ರು ಹೇಳ್ತಾರೆ. ಅದೇ ನಾನು ಹೇಳೋದು ಜನಗಳಿಗೆ ಇಷ್ಟೇ. ಯಾವುದೇ ಆಗಲಿ ಎಲ್ಲರೂ ಅಷ್ಟೇ, ಯಾವುದೇ ಕೆಲಸಗಳು ಕೊಟ್ಟಾಗ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ಬಿಲ್ ಬರಿಬೇಕಿದ್ರೂ ಎಲ್ಲ ಇದ್ರೂ ಹೋಗಿ ನೋಡ್ಕೊಂಡ್ಬಿಟ್ಟೆ ಪರಿಶೀಲನೆ ಮಾಡಿದೆ. ಈಗ ನೋಡಿ 8 ದಿನ ಆಗಿದೆ ಸಾಮಾನ್ಯ ಸೋಷಿಯಲ್ ಆಡಿಟಿಗೆ ಬಂದಿದ್ದಾರೆ. 8 ದಿನ ಅವ್ರು ಹೋಗಿ ಸುಮ್ಮನೆ ಮಾಡಿಲ್ಲ, ಎಲ್ಲ ಇದ್ರನ್ನು ತಗೊಂಡೋಗಿ ಅಲ್ಲೆಲ್ಲರೂ ಇದಾಗಿ ಪರಿಶೀಲನೆ ಮಾಡಿರ್ತಾನೆ. ಈಗ ಸೋಷಿಯಲ್ ಆಡಿಟ್ ನಾವು
ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ಜವಾಬ್ದಾರಿಯುತವಾಗಿ ವಿಡಿಯೋಗೂ ಬರುತ್ತೆ, ಅಧ್ಯಕ್ಷರಿಗೂ ಬರುತ್ತೆ. ನಿನ್ನೆ ಬಂದಿದ್ರು, ಅಲ್ಲ 1,000 ಕೊಡ್ಬೋದು ಶವ ಸಂಸ್ಕಾರಕ್ಕೆ, ನೀವು 4,000 5,000 ಕೊಟ್ಟಿದ್ರಲ್ಲ. ನಾವು ಹೇಳಿದ್ವಿ ಸರ್ ಬಡತನದಲ್ಲಿದ್ದಾರೆ, ಅವರಿಗೆ ಯಾರು ಬಂದೆ ಮನೆಯಲ್ಲಿ ನೋಡ್ಕೊಳ್ಳೋಕೆ ಜವಾಬ್ದಾರಿಗಳಿಲ್ಲ ಅನ್ನೋದಕ್ಕೋಸ್ಕರ ನಾವು ನಿಮ್ಗೆ ಕೊಟ್ಟಿದ್ದೀವಿ ಸರ್. ಇಲ್ಲ 1,000 ಕೊಡೋದು ಅಂತ ಅಂದ್ರು. ನಾವು ಯಾಕೆ ಹೇಳಿ ಹೆದ್ದಾರಿಪುರ ಪಂಚಾಯತಿ ದುಡ್ಡಿದೆ ಅಂತ ಕೊಡ್ತಾ ಇಲ್ಲ, ಯಾಕಂದ್ರೆ ಬಡವರು ಸಹ ಅವರು ಸಹ ಒಂದು ಇದರಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಇದು ಮಾಡ್ತಾರೆ. ಇಷ್ಟು ಹೇಳಲು ಅವಕಾಶ ಕೊಡ್ತಾರೆ ನಿಮ್ಮ ಮೇಲೆ ತೋರಿಸ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇನ್ನೊಂದು ಧನ್ಯವಾದಗಳು. ಈ ಸಭೆ ನೋಡಲು ಅಧಿಕಾರಿಗಳಿಗೆ ಸಭೆ ಉದ್ದೇಶಿಸಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. 1/4/23ರಿಂದ 31/4/24 ಕೈಗೊಂಡ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಾಗೂ 23-24ನೇ ಸಾಲಿನಲ್ಲಿ ಕೈಗೊಳ್ಳಲಾದ 15ನೇ ಹಣಕಾಸು ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ ಸಿಡಿಪಿಒ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೊಸನಗರ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿನಂತಿ ರಾಘವೇಂದ್ರ ಇವರ ಉಪಸ್ಥಿತಿಯಲ್ಲಿ ಕರೆಯಲಾಗಿದ್ದು, ಕಾರಣಾಂತರಗಳಿಂದ ಶ್ರೀಮತಿ ಗಾಯತ್ರಿ ಸಿಡಿಪಿಒ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಬಾರದ ಕಾರಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಸಿಡಿಪಿಒ ಆದೇಶದ ಮೇರೆಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆದೇಶದ ಮೇರೆಗೆ ಈ ಸಭೆಯಲ್ಲಿ ಹಾಜರಿರುತ್ತೇನೆ. ಹಾಗೂ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟ ಎಲ್ಲ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಯೋಜನೆಯ ಫಲಾನುಭವಿಗಳಿಗೂ ಹಾಗೂ ಸಾಮಾಜಿಕ ಪರಿಶೋಧನಾ ಇಲಾಖಾ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲ ಸದಸ್ಯರುಗಳಿಗೂ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಧನ್ಯವಾದವನ್ನು ಸಿಕ್ಕಿದೆ ಲಾಸ್ಟ್ ದೇವಕಣ್ಣ ಹೇಳ್ದಂಗೆ ನಾವೆಲ್ಲ ಕೂಡ ಏನೇ ಮಾಡ್ತೀವಿ ಸರ್ಕಾರ ಆದೇಶ ಪ್ರಕಾರ ನಾಮಕ ಮಾಡಿಸಿದ್ವಿ, ಮತ್ತೆ ಎಲ್ಲ ಆಪ್ರೇಟ್ಸ್ ಮಾಡಿಸಿದ್ವಿ, ಮೈಕ್ ಅನಿಸ್ಬೇಕು ಎಲ್ಲ ಊರಿಗೂ ಮಾಡಿಸಿದ್ವಿ. ಯಾವಾಗಲೂ ಇಷ್ಟೇ ಜನ ಬರಲ್ಲ. ಏನಾರ ಈಗ ಒಂದು 100-200 ಮನೆ ಕೊಡ್ತೇವೆ ಅಂದರೆ ಬೇಗ ಬಂದ್ಬಿಡ್ತಾರೆ. ದಿನ 2-3 ಜನ ಬಂದು ಕತೆ ಇರ್ತಾರೆ. ಏನಾರ ವೇದನೆಗಳು ಇದೆ ಅಂದರೆ ಬರ್ತಾರೆ ಜನ, ಕುಡಿಕೈದು ಬೇರೆ ಇದ್ದದಕ್ಕೆಲ್ಲ ಬರೋದಿಲ್ಲ. ಇದು ವಾಡಿಕೆ ಸುಮಾರು ನಾವು ನೋಡ್ತಾನೆ ಇದ್ದೀವಿ ಸರ್. ಪಂಚಾಯತಿಯಲ್ಲಿ ಎಲ್ಲ ಪ್ಲೇಸ್ ಇಷ್ಟ. ಇದುವರೆಗೂ NREಯ ಹೊಸ ಗ್ರಾಮ ಸಭೆ ಅಧ್ಯಕ್ಷರ ಎಲ್ಲರ ಅಧಿಕಾರಿಗಳಾದಂಥ ಚಂದ್ರಕಲಾ ಮೇಡಮ್ ಅವರಿಗೆ ಕೂಡ ನಮ್ಮ ನಾಗೇಶ್ ಸರ್ ಅವರು ಕೂಡ ಇದ್ದಾರೆ ಸಭೆಯಲ್ಲಿ. ಅವರಿಗೆ ಕೂಡ ಪಂಚಾಯತ್ ಅಧಿಕಾರಿ ಸರ್ ಅವರಿಗೆ ಕೂಡ ಉಪಾಧ್ಯಕ್ಷರಿಗೆ ಅವರು ಕೂಡ ಇದ್ದಾರೆ. ವನಿತಾ ಕನ್ನಡ ಅವರಿಗೆ ಕೂಡ ಎಲ್ಲ ಸದಸ್ಯರುಗಳಿಗೆ ಕೂಡ ಸಭೆ ನಡೆಸಿಕೊಟ್ಟರೆ ಅವರಿಗೆ ಕೂಡ ಕೊಡಿಸ್ತೀವಿ. ಅವರು ಊರಿನ ಗ್ರಾಮಸ್ಥರು ಅವರು ನಮ್ಮ ಸಹಯೋಗಕರಿಗೆ ಅವರಿಗೆ ಕೂಡ ಕೊಡಿಸ್ತೀವಿ. ಅದೇ ರೀತಿ ನಮ್ಮ ಸಭೆ ಮುಕ್ತಾಯಗೊಳ್ಳುತ್ತೆ. ಲಾಸ್ಟ್ ಐತೆ पंजाब सिंध गुजरात मराठा द्राविड़ उत्कल वंगा विंध्य हिमाचल यमुना गंगा उच्चल जगति तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे।